ನಮಸ್ಕಾರ. ನಾನು ಕರ್ನಾಟಕ ರಾಷ್ಟ್ರೀಯ ಸಮಿತಿ ಪಕ್ಷದ ಸಾವನೂರು ತಾಲೂಕು ಅಧ್ಯಕ್ಷ ಶೇಖಪ್ಪ ಲಮಾಣಿ. ಇವತ್ತು ನಾವು ಏನೋ ಒಂದು ಕೆಲಸ ಇರೋದಕ್ಕೆ ದಾಂಡೋಲಿ ಹಳ್ಯಾಳ ಮುಂದಿರುವ ದಾಂಡೋಲಿಗೆ ಬಂದಿದ್ವಿ. ನಗರಸಭೆ ವ್ಯಾಪ್ತಿಯಲ್ಲಿ ಇಲ್ಲೇ ಮನೆಗಳು 2007ರಾಗ ಮನೆಗಳು ಆಗಿರ್ತವೆ. ಇವು ಮನೆಗಳು ಎಲ್ಲ ಅರ್ಧಕ್ಕೆ ನಿಂತಿದ್ದಾವೆ. ಒಬ್ಬರು ಫಲಾನುಭವಿಗಳು 70,000 ಸ್ಟಾರ್ಟಿಂಗು ಮನೆ ಒಳಗೆ ಬಂದಾಗ 70,000 ಟೋಟಲು 2.5 ಲಕ್ಷ ರೂಪಾಯಿ ನಾವು ಕಟ್ಟಿಂದಾಗ ನಮ್ಮ ಮನೆಗಳು ಕೊಟ್ಟಿರ್ತಾರೆ. ಒಂದು ಕಟ್ಟಡದಲ್ಲಿ 12 ಮನೆಗಳಿದಾವಂತ. ಒಂದು ಕಟ್ಟಡ ಇವತ್ತು 2007ರಾಗ ಆಗಿದ್ದು ಇನ್ನೂವರೆಗೆ ಚಾಲೂ ಇಲ್ಲ. ಆ ಕಾರಣ ಈ ಸಾವಿರಾರು ಕೋಟಿ ದುಡ್ಡು ಹೋಗಿರ್ಬೇಕು. ಇಂಥ ಕಟ್ಟಡ ಒಂದು 200-300 ಕಟ್ಟಡ ಇರ್ಬೇಕಿಲ್ಲ. ರೋಡ್ ಇಲ್ಲ ಅವ್ರಿಗೆ, ಈ ವ್ಯವಸ್ಥೆ ಇದೆ ನೋಡಿ. ಇವೆಲ್ಲ ಕಟ್ಟಡ ಹಿಂಗೆ ನಿಂತಿದ್ದಾವೆ. ಇವೆಲ್ಲ ಹಂಗೆ ನಿಂತ್ಕೊಂಡಿದ್ದಾವೆ. 2007ರಿಂದ ಸ್ಟಾರ್ಟ್ ಆಗಿದ್ದು ಇನ್ನುವರೆಗೆ ಕಟ್ಟಡ ಮುಗಿದಿಲ್ಲ. ಇದು ಮತ್ತೆ ಅಲ್ಲೇ ಅಲ್ಲ, ದಾಂಡೋಲಿಯಲ್ಲಿ ಇವತ್ತು ಕಟ್ಟಡ ಮುಗಿದೈತೆ ಅಂಥೇಳಿ ಆಲ್ರೆಡಿ ಬಿಲ್ ತಕ್ಕೊಂಡು ಹೋಗಿರ್ಬೇಕು. ಮತ್ತು ನೆಕ್ಸ್ಟ್ ನಮ್ಮ ತೆರಿಗೆ ದುಡ್ಡಿನಲ್ಲಿ ಮತ್ತೆ ಇನ್ವೆಸ್ಟ್ ಮಾಡ್ಕೊಂಡು ಮತ್ತೆ ದುಡ್ಡು ತಕ್ಕೊಂಡು ಮತ್ತೆ ಅದನ್ನು ಮಾಡೋ ಟೇಜ್ನಲ್ಲಿ ಈ ಥರ ದುರುಪಯೋಗ. ರೋಡ್ ಇಲ್ಲ ಇನ್ನೂವರೆಗೆ. ಮನೆ ಕೆಲವೊಬ್ಬರಿಗೆ ಕೊಟ್ಟಿದ್ದಾರೆ. ಇವು ಇನ್ನು ಉಳಿದ ಒಂದು 100 ಕಟ್ಟಡ, 100 ಮ್ಯಾಗ ಆಗ್ಬೋದು ಕಟ್ಟಡ. ಒಂದು ಕಟ್ಟಡದಲ್ಲಿ 12 ಮನೆಗಳು, 12 ಫ್ಯಾಮಿಲಿಯವರು ವಾಸ ಆಗೋಂಥ ಒಂದು ಕಟ್ಟಡ ಪೂರ. ನೀರಿಗಿರಿಂದ ಎಲ್ಲ ವ್ಯವಸ್ಥೆ ಮಾಡ್ಯಾರ. ಕರೆಂಟಿಂದು ಮಾಡ್ಯಾರ. ಹಾಂ ಹೋಗಿ ಮೀಟರ್ ದುಡ್ಡು ತುಂಬಬೇಕು. 5,000 ರೂಪಾಯಿ. 50 ಎಷ್ಟು? 5,000 ನಿಮ್ಮ ಕಡೆ. ಇವು ಕಟ್ಟಡ ಈಗ ಕಮ್ಮಿ ಅಂದರೆ ಒಂದು 2007ರಾಗ ಸ್ಟಾರ್ಟ್ ಆಗ್ಯಾವ ಏನು? ಇವು ಕಟ್ಟಡ ಆಗಿ ಒಂದು 12-13 ವರ್ಷ ಆತೇನು? ಇಷ್ಟಾಗಿಲ್ಲ. 8 ವರ್ಷ. ಒಂದು ಬಿಲ್ಡಿಂಗ್ನಾಗ ಎಷ್ಟು? 12 ಮನೆ. 12 ಮನೆ. ಈ ಥರ ಇವಕ್ಕೆ ರೋಡ್ ಇರೋಂಗಿಲ್ಲ. 12 ಒಂದು ಬಿಲ್ಡಿಂಗ್ನಲ್ಲಿ 12 ಕಟ್ಟಡ. ಈ ಥರ ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡುವಂಥ ಕಟ್ಟಡ. ಪಕ್ಕದಲ್ಲಿ ಕಸಗಳು. ಇದು ಮತ್ತು ಬೇರೆ ಕಡೆ ಎಲ್ಲೇ ಅಲ್ಲ, ಇವೆಲ್ಲ ಕಟ್ಟಡ ಸಿಕ್ಕಾಪಟ್ಟಿ ಕಟ್ಟಡ. ಸಾವಿರಾರು ಕೋಟಿ ಖರ್ಚು ಮಾಡಿದ್ದಾರೆ. ಇದು ರೋಡ್ ಇಲ್ಲ ಅವ್ರಿಗೆ, ಕಟ್ಟಡ ಅವ್ರಿಗೆ ಇನ್ನೂ ಮನೆ ಕೊಟ್ಟಿಲ್ಲ. ಆ ಥರ ಇವತ್ತು 8 ವರ್ಷದಿಂದ ಈ ಥರ. ನೋಡಿ ಸಾರ್ವಜನಿಕರೇ, ದಯವಿಟ್ಟು ನೋಡಿ ಇದನ್ನೆಲ್ಲ. ಎಲ್ಲ ದುರುಪಯೋಗ. ಎಲ್ಲ ಕೊಳ್ಳೆ ಹೊಡೆದಿದ್ದಾರೆ. ಇದಿನ್ನೂ ಮುಗಿಸಿ ಅವ್ರಿಗೆ ಅನುಕೂಲ ಮಾಡಿಕೊಡ್ಬೇಕಂದ್ರೆ ಇನ್ನೊಂದು 10-15 ವರ್ಷ ಬೇಕು ಅವ್ರಿಗೆ. ಈ ಥರ ಸರ್ಕಾರಕ್ಕೆ ದುಡ್ಡು ಎಲ್ಲಿಂದ ಬರುತ್ತೆ? ಸರ್ಕಾರದ ಸಾರ್ವಜನಿಕರು ಎಲ್ಲರೂ ತೆರಿಗೆ ಕಟ್ಟಿಂದಾಗ ದುಡ್ಡು ಬರುತ್ತೆ. ಮತ್ತು ಅವರು ಫಲಾನುಭವಿಗಳು 2.5 ಲಕ್ಷ ರೂಪಾಯಿ ಕೊಟ್ಟು ಮನೆ ಒಳಗೆ ಬರಬೇಕಂತೆ ನೋಡಿ. ಇಂಥ ವ್ಯವಸ್ಥೆ. ಇವು ನಾನು ಯಾಕೆ ಲೈವಲ್ಲಿ ಬಂದಿದ್ದೀರಾ ಅಂದರೆ,
ಇಲ್ಲಿ ಮುನ್ಸಿಪಾಲ್ಟಿ ದಾಂಡೋಲಿ ಮುನ್ಸಿಪಾಲ್ಟಿ ಸಾಹೇಬ್ರಿಗೆ ಚೀಫ್ ಆಫೀಸರಿಗೆ ದಯವಿಟ್ಟು ಇದು ಗಮನಕ್ಕೆ ಹೋಗಲಿ ಅಂಥೇಳಿ ಲೈವ್ ಬಂದಿದ್ದೀನಿ. ನೋಡಿ ಇಷ್ಟೆಲ್ಲ ಕಟ್ಟಡ, ಸಿಕ್ಕಾಪಟ್ಟಿ ಕಟ್ಟಡ, ಸಾವಿರಾರು ಕೋಟಿ ಖರ್ಚು ಮಾಡಿದ್ದಾರೆ. ಇನ್ನೂವರೆಗೆ ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಟ್ಟಿಲ್ಲ. ಇಂಥದ್ದು ನಮ್ಮ ಸರ್ಕಾರದಲ್ಲಿ ನಡೆಯುವಂಥದ್ದು ಖಾಲಿ ನಾವು ತೆರಿಗೆ ಕಟ್ಟೋಕ್ಕಷ್ಟೇ ಸೀಮಿತ. ನಾವು ತೆರಿಗೆ ಕಟ್ಟೋರು ಅವರು ಭ್ರಷ್ಟಾಚಾರ ಮಾಡೋರು, ನಾವು ತೆರಿಗೆ ಕಟ್ಟೋರು ಅವರು ಭ್ರಷ್ಟಾಚಾರ ಮಾಡೋರು. ಇದನ್ನೊಂದು ಬಿಟ್ಟರೆ ಮತ್ತೇನೇ ಎಲ್ಲೇ ಇಲ್ಲ. ಆಲ್ರೆಡಿ ಇದನ್ನೆಲ್ಲ ಬಿಲ್ಡಿಂಗ್ ಕಟ್ಟಿ ಆಲ್ರೆಡಿ ಬಿಲ್ ಮುಗಿಸ್ಕೊಂಡು ಫೈನಲ್ ಮಾಡ್ಕೊಂಡು ಹೋಗಿರ್ಬೋದು. ಮತ್ತು ಇನ್ನೊಂದು ಥರ ಮತ್ತು ಅದಕ್ಕೆ ಇಷ್ಟಂತ ದುಡ್ಡು ಅಂಥೇಳಿ ಹಾಕಿ ಆಮೇಲೆ ಅದನ್ನು ಚಾಲೂ ಮಾಡಿ ಕೊಡೋಷ್ಟರಲ್ಲಿ ಮತ್ತೊಂದು 10-15 ವರ್ಷ ಹೋಗ್ಬೋದು. ಈ ಥರ ಇಷ್ಟೊತ್ತು ಫೇಸ್ಬುಕ್ ಲೈವ್ ಬಂದಿದ್ದಕ್ಕೆ ಇದೇ ಕಾರಣದಿಂದ ಬಂದಿದ್ದೆ. ನಾನು ಫೇಸ್ಬುಕ್ ಲೈವನ್ನು ಮುಗಿಸ್ತಾ ಇದ್ದೀನಿ. ಜೈ KRS, ಜೈ KRS.